ಒಂದು ಈ ಪೊಲಿಟಿಕಲ್ ಅಜೆಂಡಾ ಇದೆಯಲ್ಲ, ಈ ಭಾರತದಲ್ಲಿ ಪೊಲಿಟಿಕಲ್ ಅಜೆಂಡಾ ಒಂದು ಆಯುಧ ಬಳಕೆ ಆಗ್ತಾ ಇದೆ. ಅದರ ಅರಿವೇ ಇಲ್ಲ. ಆದರೆ ಆ ಊರಿನೊಡೆ ಒಂದು ದೇವಸ್ಥಾನ ಇದೆ, ದೂರಿಯ ಒಂದು ಕಟ್ಟಿದೆ. ಏನ್ರಿ ಇದೆಲ್ಲ ಹೆಂಗ್ ಕಟ್ಟಿದ್ರೆ ಅವ್ರು ಕಟ್ಟಿದ್ರು ಸರ್, ನಾವು ಬಿಟ್ಟು ನಮಗೂ ಒಂದು ಇದೆ ಸರ್. ಈ ಥರದ ಹುಸಿ ಅನುಕರಣೆ, ಅಂದರೆ ಹುಸಿ ಮೌಲ್ಯಗಳ ಅನುಕರಣೆ ಹಳ್ಳಿಗಾಡುಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕಿನ್ನ ಮಿಗಿಲಾಗಿ ತತ್ವಪದಕಾರ ಕಲ್ಚರ್ ಕರ್ನಾಟಕವನ್ನು ಆವರಿಸಿದೆ. ಧರ್ಮ ಒಂದಷ್ಟೇ ಅಲ್ಲ, ಧರ್ಮದ ಜೊತೆಗೆ ಒಂದು ಹೊಸ ಪರಿಭಾಷೆ ಏನದು ಅಂದರೆ ಅನ್ಯ ಧರ್ಮದ ದ್ವೇಷ. ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ಈಚೆಗೆ ನಾವು ಈಗ ನಾನು ಹಳ್ಳಿಗಾಡಿನಲ್ಲಿ ಕಾಣೋದು ದೊಡ್ಡ ಬದಲಾವಣೆ ಅಂದರೆ ಈ ಧಾರ್ಮಿಕ ಉನ್ಮಾದ ಅಂತ. ಅದು ಹೆಚ್ಚಾಗಿ ಕಾಣ್ತಿರೋದು 30ರಿಂದ 35 ವರ್ಷ ವಯೋಮಾನದ ಯುವಕರಲ್ಲಿ ಹೆಚ್ಚು ಕಾಣ್ತಾ ಇದೆ. ಅವರಿಗೆ ತಮ್ಮ ಪರಂಪರೆಯ ಬಗ್ಗೆ, ತಮ್ಮ ಟ್ರೆಡಿಷನ್ಸ್ ಬಗ್ಗೆ ಅರಿವಿಲ್ಲ ಅವರಿಗೆ. ಆಮೇಲೆ ಈಗ ಆಗ್ತಿರ್ತಕ್ಕಂಥ ಈ ನವ ಉನ್ಮಾದ ಇದೆಯಲ್ಲ, ಅದು ರಾಮ ಜನ್ಮಭೂಮಿಯ ಒಂದು ರಥಯಾತ್ರೆಯ ನಂತರ ಇಡೀ ಭಾರತದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಪಲ್ಲಟವೇ ಆಗೋಗ್ತಿದೆ. ಎಲ್ಲ ಏಕರೂಪ ಸಂಸ್ಕೃತಿ, ಒಬ್ಬನೇ ರಾಮ, ಒಬ್ಬನೇ ಕೃಷ್ಣ, ಒಂದೇ ದೇವರು, ಒಂದೇ ಹಬ್ಬ, ಅಂದರೆ ಒಂದು ಏಕರೂಪವಾದ ಸಂಸ್ಕೃತಿಯನ್ನು ಬಿತ್ತೋದಕ್ಕೆ ಬಹಳ ದೊಡ್ಡ ಪ್ರಯತ್ನಗಳು ಆಗಿದ್ದಾವೆ. ಅದು ಸಕ್ಸಸ್ಸು ಆಗಿದ್ದಾರೆ. ಇದರ ಪರಿಣಾಮ ಇಲ್ಲಿ ಕಾಣ್ತಾ ಇದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ. ಏನಂದರೆ ಹಳ್ಳಿಗಾಡಿನಲ್ಲಿ ಕೆಳ ಸಮುದಾಯಗಳು ಹೆಚ್ಚು ದಿಕ್ಕು ತೆರ್ಕೊಂಡ್ಬಿಟ್ಟಿದೆ. ಅವರ ಕುಟುಂಬಗಳು ತೆರ್ಕೊಂಡಿಲ್ಲ, ಆದರೆ ಯುವಕರು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ. ಈಗ ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲ ಗಣೇಶ ಉತ್ಸವಗಳು ಮತ್ತು ಈ ಏಕರೂಪದ ಈ ರಾಮ ನವಮಿ ಅನ್ನೋಂಥದ್ದು ಕೂಡ ಮೊದಲೆಲ್ಲೋ ನಮ್ಮಲ್ಲೇ ಎಲ್ಲೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಇವೆಲ್ಲ ಈಗೇನಾಗಿದೆ ಅಂದರೆ ಅವು ಒಂದು ದೊಡ್ಡ ಅದನ್ನ ಅಸ್ಮಿತೆಯನ್ನಾಗಿ ಸ್ವೀಕರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರಾಜಕೀಯ ಪ್ರಶ್ನೆ ಇಲ್ಲ, ಯಾರು ವಿರುದ್ಧವಾಗಿದೆ, ಯಾರು ಪರವಾಗಿದೆ ಅನ್ನೋ ಅರಿವಿಲ್ಲ ಅವರಿಗೆ. ಮತ್ತೆ ಹಳ್ಳಿಗಾಡುಗಳನ್ನ ಕೂಡ ಅಂಥ ದೊಡ್ಡ ಕ್ಲಾಶಸ್ ಇಲ್ಲ. ದೊಡ್ಡ ಈ ಕೋಮು ಸಂಘರ್ಷಗಳು ಅದರ ಉದಾಹರಣೆ ತುಂಬ ಕಡಿಮೆ ಇದೆ. ಆದರೆ ಅವ್ರಿಗೇನೋ ಒಂದು ರೀತಿಯ ಉನ್ಮಾದ ಸ್ಥಿತಿಗೆ ಹೋಗ್ತಕ್ಕಂಥ ಈ ಥರದ ಧಾರ್ಮಿಕ ವಿಚಾರಗಳ ಮೂಲಕ ಅವರಿಗೆ ಸಿಕ್ಕಿರ್ಬೋದು ಅಂತ ಅನಿಸ್ತಾ ಇದೆ. ಅವರ ಪರಂಪರೆಯ ಹಬ್ಬ ಆಚರಣೆಗಳನ್ನು ಅವರು ಹೆಚ್ಚಾಗಿ ಗಮನಿಸ್ತಾ ಇಲ್ಲ, ಅವ್ರ ಕುಟುಂಬದ ಹಿರಿಯರು ಗಮನಿಸ್ತಾ ಇಲ್ಲ. ಆದರೆ ವಿಶೇಷವಾಗಿ ಬಹಳ ದೊಡ್ಡ ಬದಲಾವಣೆ ಕಾಣ್ತಿರೋದು ಅಂದರೆ ಈ ಯುವ ಸಮುದಾಯದಲ್ಲಿ. ಮೊದಲೆಲ್ಲ ಬರೀ ನಮ್ಮಲ್ಲಿ ಗಣಪತಿ ಅಂತ ಹೇಳೋರು ಅಷ್ಟೇನೆ. ಈಗ ಅದು ಹಿಂದೂ ಗಣಪತಿ ಅಂತ ಪರಿವರ್ತನೆ, ಅದು ರೂಪಾಂತರ ತೆಗೆದುಕೊಂಡಿದೆ. ಆಮೇಲೆ ಜೊತೆ ಒಳಗೆ ಹಳ್ಳಿಗಾಡುಗಳಲ್ಲಿ ಆಗ್ತಿರ್ತಕ್ಕಂಥ ಒಂದು ದೊಡ್ಡ ಬದಲಾವಣೆ ಅಂತಂದರೆ ಬಹುಪಾಲು ಎಲ್ಲ ಹಳ್ಳಿಗಳಲ್ಲೂ ದೇವಾಲಯಗಳ ಪುನರುತ್ಥಾನ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದರೆ ಎಲ್ಲ ಈ ಗೋಪುರ ಸಂಸ್ಕೃತಿ ದೇವಾಲಯಗಳು ನಮ್ಮ ಕೆಳಜಾತಿಗಳಲ್ಲಿ ಅವೇನು ಎಲ್ಲ ಮೊದಲ ಗೋಪುರ ಸಂಸ್ಕೃತಿಯ ದೇವಾಲಯಗಳು ಇರಲಿಲ್ಲ. ವಿಶೇಷವಾಗಿ ಟ್ರೈಬಲ್ಸ್ ಅಲ್ಲಿ, ಈಗ ಕಾಡುಗಳು ಮತ್ತು ಮ್ಯಾಸ್ ನಾಯಕರಲ್ಲಿ ಇದರೊಳಗಡೆ ದೇವಾಲಯ ಸಂಸ್ಕೃತಿ ಅಂತ ಇರಲೇ ಇಲ್ಲ. ಅದೆಲ್ಲ ಅವ್ರು ಸಣ್ಣ ಸಣ್ಣ ಗುಡಿ ಮಾಡ್ಕೊಂಡು ಇದು ಮಾಡುವಂಥವ್ರು. ಈಗ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಎಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ತುಮಕೂರು ಜಿಲ್ಲೆ ಒಳಗೆ ಒಂದು ಗೊಳವೆಟ್ಟಿ ಇದೆ, ಜಂಗಮರಹಳ್ಳಿ, 200 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೇವಸ್ಥಾನ. ನಾನು ಕೂಡ್ಲಿಗಿ ತಾಲೂಕಿನ ಒಂದು ಸಣ್ಣ ಇಂಟೀರಿಯರ್ ಗೊಳವೆಟ್ಟಿಗೆ ಹೋಗಿದೆ. ಹಳ್ಳಿ ಇವತ್ತು ಹೆಂಗಿದೆ ಅಂದರೆ ಹಟ್ಟಿ ಅದಿನ್ನೂ ಕೂಡ ಆದಿಮ ಕಾಲ ಸ್ಥಿತಿಯಲ್ಲಿ ಇದೆ. ಎಲ್ಲ ಗುಡಿಸಲುಗಳು, ಬೆಳಕಿಲ್ಲ ಏನು. ಆದರೆ ಆ ಊರಿನೊಡೆ ಒಂದು ದೇವಸ್ಥಾನ ಇದೆ, ಅದ್ದೂರಿಯ ಒಂದು ಕಟ್ಬಿಟ್ಟಿದೆ. ಏನ್ರಿ ಇದೆಲ್ಲ ಹೆಂಗ್ ಕಟ್ಟಿದ್ರೆ ಅವ್ರು ಕಟ್ಟಿದ್ರು ಸರ್, ನಾವು ಬಿಟ್ಟು ನಮಗೂ ಒಂದು ಇದೆ ಸರ್. ಈ ಥರದ ಹುಸಿ ಅನುಕರಣೆ, ಅಂದರೆ ಹುಸಿ ಮೌಲ್ಯಗಳ ಅನುಕರಣೆ ಹಳ್ಳಿಗಾಡುಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಆಮೇಲೆ ಅವರೆಲ್ಲ ಬಹುಪಾಲು ಅವರೆಲ್ಲ ನಿರುದ್ಯೋಗಿ. ಧರ್ಮ ಅನ್ನೋ ನಿಜವಾದ ಅರ್ಥ ಅವ್ರೇನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ.
ಅಂದ್ರೆ ಆ ಥರದ್ದು ಬಹಳ ವಿಶಾಲ ಅರ್ಥದಲ್ಲಿ ಧರ್ಮದ ವ್ಯಾಖ್ಯಾನಕ್ಕೆ ಒಳಪಡೋದಿಲ್ಲ. ಆಮೇಲೆ ಈ ಒಂದು ತತ್ವ ಪದಕಾರರು ಕೂಡ ಧರ್ಮದ ಪ್ರವೇಶ ಅಲ್ಲ. ಇನ್ನೂ ಕೂಡ ಈ ಸಾಂಸ್ಥಿಕ ಧರ್ಮಗಳು, ಸಾಂಸ್ಥಿಕ ಚಿಂತನೆಗಳು ಪ್ರವೇಶ ಪಡೆದಿರುವ ದೊಡ್ಡ ಒಂದು ವಲಯ ಅಂದ್ರೆ ತತ್ವ ಪದಕಾರರು. ಆಮೇಲೆ ಈ ಸೆಕ್ಯುಲರಿಸಮ್ ಹೇಳ್ತೇವೆ ನಾವು, ಜಾತ್ಯತೀತ ಒಂದು ಗುಣ ಇವತ್ತಿಗೂ ಹೆಚ್ಚು ಜೀವಂತವಾಗಿರೋದು ಆ ತತ್ವ ಪದಕಾರರ ಸಮುದಾಯಗಳಲ್ಲಿ. ಅದು ಮೇಲ್ನೋಟಕ್ಕೆ ಅದು ಒಂದು ರೀತಿಯ ಗುಪ್ತವಾಗಿರಂಗೆ ಕಾಣುತ್ತೆ ಅದು ನಮಗೆ ಹೊರಗಿನವರಿಗೆ. ಆದರೆ ಅದ್ರ ಒಳಗಡೆ ಪ್ರವೇಶ ಮಾಡಿದ್ರೆ ಬಹಳ ಅದ್ಭುತವಾದಂತಹ ಜಾತ್ಯತೀತ ಮನೋಭಾವನೆ, ಮಾನವ ಪ್ರೇಮ, ಯಾವುದೂ ಕೂಡ ನಿಷೇಧಗಳಿಲ್ಲದ ಒಂದು ಆಚರಣೆಯ ಗುಂಪುಗಳು. ನೀವು ಒಂದು ಸಣ್ಣ ಉದಾಹರಣೆ, ಕಾಡುಗಳಲ್ಲಿ ಮುಟ್ಟಿನ ಬಗ್ಗೆ ಬಹಳ ದೊಡ್ಡ ಚರ್ಚೆ ಮಾಡ್ತೀವಿ. ಇದೆ ಸ್ವಲ್ಪ ಹೊರಗಡೆ ಎಲ್ಲ ಇದು ಮಾಡೋದಾದ್ರೆ ಇದು 3-4 ದಿವಸ ಮಾಡೋದು. ಆದ್ರೆ ಅಲ್ಲಿ ತತ್ವ ಪದಕಾರ ಗುಂಪು ಅಲ್ಲಿ ಅವರೇ ಹೆಣ್ಮಕ್ಳು ಇರ್ತಾರೆ. ಏನ್ರಮ್ಮ ನಿಮಗೆ ನಾನೇ ಕೇಳಿದ್ದೀನಿ, ನಿಮ್ಗೇನೆ ಈ ತರ ಅಂಟು ಮುಟ್ಟು ಇಲ್ವಾ, ನಿಮ್ಮ ಸಮುದಾಯದಲ್ಲಿ ಈ ತರ ಮಾಡ್ತಾರೆ, ಹೊರಗಡೆ ಆಚೆ ಕೊಂಡಿಸ್ತಾರೆ ಅಂದ್ರೆ, ಇಲ್ಲ ಸ್ವಾಮಿ ಇಲ್ಲಿ ಏನಿಲ್ಲ ಸ್ವಾಮಿ, ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನು ಇಲ್ಲ, ನಾವು ಯಾವಾಗಾನ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು ಸ್ವಾಮಿ, ಇಲ್ಲಿ ಅಂಟು ಮುಂಟು ಅನ್ನೋದು ಇಲ್ಲ ಸ್ವಾಮಿ. ಇದು ನನ್ನ ಕ್ಷೇತ್ರ ಕಾರ್ಯದ ಅನುಭವದಲ್ಲಿ ಹೇಳ್ತಾರೆ. ಹಂಗೆ ಆ ಕ್ಷೇತ್ರಗಳು ಇನ್ನೂ ಕೂಡ ಈ ಧರ್ಮ, ಈ ತರ ಸಾಂಸ್ಥಿಕ ಧರ್ಮ, ಈ ತರದ ಈ ಸ್ಥಗಿತ ಇದು ನೋಡಿ, ಆಮೇಲೆ ಎಲ್ಲ ಏಕರೂಪ ಸಂಸ್ಕೃತಿಯನ್ನ ಆಚೆಗೆ ಹೋಗ್ಬೋದು, ಅವು ಗೊತ್ತಿಲ್ಲದೆ ಮಾಡ್ತಾ ಇದೆ. ಇವತ್ತಿಗೂ ಕರ್ನಾಟಕದಲ್ಲಿ ವಚನಗಳ ಬಗ್ಗೆ ನನಗೆ ಹೆಚ್ಚು ನಾವು ವಿಚಾರಗಳು ಪರಿಣಿತರು. ವಚನಗಳು ಎಷ್ಟು ತೀವ್ರವಾಗಿ ನಮ್ಮ ಸಂಸ್ಕೃತಿಯನ್ನು ಆವರಿಸ್ಕೊಂಡಿದ್ದಾವೋ ಅದಕ್ಕಿನ್ನ ಮಿಗಿಲಾಗಿ ತತ್ವಪದಕಾರರ ಕಲ್ಚರು ಕರ್ನಾಟಕವನ್ನು ಆವರಿಸ್ಕೊಂಡಿದೆ. ಧರ್ಮ ಒಂದಷ್ಟೇ ಅಲ್ಲ, ಧರ್ಮದ ಜೊತೆಗೆ ಒಂದು ಹೊಸ ಪರಿಭಾಷೆ ಬಂದ್ಬಿಟ್ಟಿದೆ. ಏನದು ಅಂದ್ರೆ ಅನ್ಯ ಧರ್ಮದ ದ್ವೇಷ. ಈಗ ನೋಡಿ, ಕಾಡುಗಳಲ್ಲಿ ಆ ದೇವಾಲಯಗಳ ಉದ್ಘಾಟನೆಗೆಲ್ಲ ಮೊದಲೆಲ್ಲ ಊರಿನ ಯಜಮಾನಗಳೇ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಯಜ್ಞ ಮಾಡ್ತಾರೆ. ಇದು ನಮ್ಮ ಕಣ್ಣು ಮುಂದೆ ಆಗಿರೋದು, ನನ್ನ ಕಣ್ಣು ಮುಂದೆ ಈ ಬದಲಾವಣೆ. ಅದು ಗೊತ್ತಿಲ್ಲ. ಸೊ ಈ ತರದ್ದು ಗೊತ್ತಿದ್ಯೋ ಗೊತ್ತಿಲ್ಲದೋ ಬಹಳ ದೊಡ್ಡ ಈ ಪುರೋಹಿತಶಾಹಿಯ ಇದೀಗ ವ್ಯಾಲ್ಯೂಸ್ ನಮ್ಮ ಸಮಾಜದ ಬೇರುವರೆಗೂ ಬರ್ತಾ ಇದೆ. ಅದನ್ನು ತಡೆಗಟ್ಟುತ್ತಾ ಇರೋದು ಯಾರು ಅಂದ್ರೆ ಈ ಬಹುಪಾಲು ನಮ್ಮ ಅನಕ್ಷರಸ್ಥ ಜನ ಸಮುದಾಯ. ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆಚರಣೆಗಳು. ಆಚರಣೆಗಳಿದಾವಲ್ಲ, ಆಚರಣೆಗಳು ಅವನ್ನ ಬರೀ ನಾವು ಜನ ಒಂದು ಆಚರಣೆಯಾಗಿ ನೋಡಿದ್ರೆ ಅದಕ್ಕಿರುವ ಒಂದು ಪೊಟೆನ್ಶಿಯಾಲಿಟಿ, ತಮ್ಮ ಸಂಸ್ಕೃತಿಯ ಅಸ್ಮಿತೆಗಳನ್ನ ಹೆಂಗ್ ಉಳಿಸ್ಕೊಂಡಿದ್ದಾವೆ, ಹೆಂಗ್ ಉಳಿಸ್ಕೋಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಮಾದರಿ ಇದೆ. ಇವತ್ತು ಕೂಡ ಕಾಡುಗಳಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಪುರೋಹಿತರು ಮತ್ತು ಯಾವುದೇ ಪುರೋಹಿತರು ನಡೆಸ್ತಕ್ಕಂಥ ಆಚರಣೆ ಯಾವುದಲ್ಲ, ಅವಶೇಷವೂ ಇಲ್ಲ. ಅಷ್ಟ್ರ ಮಟ್ಟಿಗೆ ಇದ್ದಾರೆ. ರಾಮ ಅಂದ್ರೆ ಗೊತ್ತಿಲ್ಲ, ಈ ಈಶ್ವರ ಅಂದ್ರೂ ಇಲ್ಲ, ಯಾವುದಿಲ್ಲ. ಅವ್ರದೇ ಆದ ಒಂದು ಗಾಡುಗಳು, ಅವ್ರದೇ ಆದ ದೇವತೆ, ಅವ್ರದೇ ಆದ ಇದ್ದಾರೆ. ನಾನು ನೋಡ್ದಂಗೆನೆ ಈ ಮ್ಯಾಸ್ ಬೇಡ್ರು ಮತ್ತೆ ಕಾಡುಗಳಲ್ಲಿ ಅವ್ರು ಬಿಳಿ ವಸ್ತ್ರ ಆಗುತ್ತೆ, ಬಿಳಿ ಪಂಚೆ, ಬಿಳಿ ಒಲ್ಲಿ ಬೇಟ ಹಾಕೊಂಡು ಇದು ಮಾಡೋದು. ಈಗ ಏನಾಗಿದೆ ಅಂದ್ರೆ ಎಲ್ಲ ಕೇಸರಿ ಬಂದ್ಬಿಟ್ಟು, ಕೇಸರಿ ಪಂಚೆ, ಕೇಸರಿ ಟವಲ್. ನಾವು ಯಾಕ್ರಿ ಕೊಟ್ಟರು ಸ್ವಾಮಿ, ನಾವು ಹಾಕೊಂಡು ಏನು ಬಿಡಿಯುತ್ತೆ ಅಂದ್ರೆ ಅಲ್ಲಿ ಯಾಕೆ ಪರಿವೇ ಇಲ್ಲ ಅವ್ರಿಗೆ. ಆ ಕೇಸರಿ ಟವಲ್ ಬರೀ ಒಂದು ವಸ್ತ್ರ ಅಲ್ಲ, ಅದೊಂದು ಸಂಸ್ಕೃತಿಯ ಏರುವಿಕೆ. ಕೇಸರಿ ಅನ್ನೋ ಸುಮ್ಮನೆ ಬಣ್ಣ, ಇವತ್ತು ಬಣ್ಣವಷ್ಟೇ ಅಲ್ಲ, ಅದೇನು ದೊಡ್ಡ ರಾಜಕೀಯ ಒಂದು ಷಡ್ಯಂತ್ರ ಇದೆ, ಒಂದು ಪೊಲಿಟಿಕಲ್ ಅಜೆಂಡಾ ಇದೆ. ಎಲ್ಲ ಕೇಸರಿ ಟವಲ್ಗಳು, ಕೇಸರಿ ಪಂಚೆಗಳು ಈ ತರ ಅಂದ್ರೆ ಇದು ಈ ವಿಷ ಇದೆಯಲ್ಲ, ಈ ವಿಷ ಹಬ್ಬಿಸ್ಬಿಟ್ಟಿದ್ದಾರೆ. ಹಬ್ಬಿಸ್ತಾ ಇಲ್ಲ, ಹಬ್ಬಿಸೇ ಬಿಟ್ಟಿದ್ದಾರೆ. ಈಗ ಅದು ಹೆಂಗೆ ಅದು ಬಿದ್ದೋಗ್ಬಿಟ್ಟಿದೆ, ಅದು ಹೆಂಗ್ ತೆಗಿಬೇಕು ಅಂತ ಗೊತ್ತಿಲ್ಲ. ಇಲ್ಲ, ಇನ್ನು ಭಜನಾ ಮಂದಿರಗಳು ಕೆಳ ಜಾತಿಯಲ್ಲಿ ಇದಾವೆ, ಎಲ್ಲಾ ಜಾತಿಯಲ್ಲೆಲ್ಲ ಕೆಲವು ಆಯ್ದ ಸಮುದಾಯಗಳಿದೆ, ಅಲ್ಲಿ ಇನ್ನೂ ಇದಾಗಿಲ್ಲ. ಕಾಡುಗಳಿಗೆ ವಿಶೇಷವಾದಂತ ಜಾತ್ರೆಗಳಿದಾವೆ, ಅವ್ರು ಮಾತ್ರ ಪಾಲ್ಗೊಳ್ಳೋ ಜಾತ್ರೆ ಆಚರಣೆ ಅಲ್ಲಿ ಇನ್ನೂ ಇದು ಪ್ರವೇಶ ಪಡೆದಿದೆ. ಅನ್ಯ ಧರ್ಮ ವಿರೋಧ ದ್ವೇಷ ಇಲ್ಲ, ಅದು ಕೆಳಜಾತಿಗಳಿಗೆ ಸ್ಪ್ರೆಡ್ ಆಗಿಲ್ಲ. ಆದ್ರೆ ಅದರ ಸಂಸ್ಕೃತಿಯ ಹೊರರೂಪಗಳು ಮಾತ್ರ ಕಾಣ್ತಾ ಇದೆ. ಈ ಸತ್ಯನಾರಾಯಣ ಈ ಹಳ್ಳಿಗಳಲ್ಲಿ ಹೋಬಳಿ ಲೆವೆಲಲ್ಲಿ ಈ ಸತ್ಯನಾರಾಯಣ ಪೂಜೆ ಅಥವಾ ಈ ಲಕ್ಷ್ಮೀ ಪೂಜೆ ದಿವಸ ಈ ಇಲ್ಲಿಗಿನ ಜಾಸ್ತಿ ಅಲ್ಲೇ ಕಾಣ್ತಾ ಇದೆ. ಹಾಗೆ ಶಿಕ್ಷಣ ಕ್ಷೇತ್ರದ ಕೂಡ ವೈಫಲ್ಯ ನನಗೆ ಕಾಣ್ತಾ ಇದೆ. ಸರಿಯಾದ ಟೆಕ್ಸ್ಟ್ ಮತ್ತೆ ಸರಿಯಾದ ಬೋಧನಾ ಕ್ರಮಗಳು ಅಲ್ಲೂ ಕೂಡ ವೈಫಲ್ಯ ಇದೆ. ಹೆಚ್ಚಾಗಿ ನಾನೇ ಕಂಡು ಶಿಕ್ಷಕರೇ ಬಹಳ ಬೇಗ ಆ ಸಮೂಹಕತೆ ಒಳಗಾಗಿರೋ ವರ್ಗ. ಹಿಂಸೆ ಅದೇನು ಎಷ್ಟು ಆರಾಧಿಸ್ತಾರೆ ಅಂದ್ರೆ ಕೊಲ್ಲೋದು,
ಹಿಂಸೆ ಕೊಡೋದು ಈಗ ಪ್ರಶ್ನೆನೇ ಅಲ್ಲ ಅದಾವ. ಈಗ ಕಾನೂನು ಕಟ್ಟಳೆಗಳ ಯಾವ ಅರಿವೇ ಇಲ್ಲ. ಹಿಂಸೆ ಮನೋಭಾವನೆ ಜಾಸ್ತಿ ಆಗ್ತದೆ, ವಿಶೇಷ ಯುವಕರಲ್ಲಿ, ಆ ತತ್ವಪದಕಾರ ಗುಂಪುಗಳಲ್ಲಿ. ಗುಂಪು ಯಾವುದು? ಭಜನೆ ಮನೆಯಲ್ಲಿ. ದೇವರು ಆಧ್ಯಾತ್ಮ ಅಂತಾರಲ್ಲ, ಈಗ ಅದು ಈ ನಮ್ಮ ಹೊಸ ಪರಿಭಾಷೆ ಆಧ್ಯಾತ್ಮ ಅಂತ ಹೇಳ್ತಾರೆ ನಾವು. ಆ ಥರದ ಚರ್ಚೆಗಳೇ ನಡೆಯೋದಿಲ್ಲ. ಇರೋದೇ ದೇವರು ಅಂದ್ರೆ ಏನು, ಸಾವು, ಹುಟ್ಟು ಸಾವು, ಈ ತರದ ಯಾವ ಆಧುನಿಕ ಪರಿಭಾಷೆಯ ಅಥವಾ ಈ ವೈದಿಕ ಪರಿಭಾಷೆಯ ಆಧ್ಯಾತ್ಮಿಕ ಇದ್ರ ಬಗ್ಗೆ ಚಿಂತನೆಗಳು ನಡೆಯೋದೇ ಇಲ್ಲ. ಹಾಗೆ ಭಜನೆ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಇರ್ತದೆ. ದೇವರು ಆಚರಣೆ ಯಾವ ಇರೋದೇ ಇಲ್ಲ. ಹಾಗಾಗಿ ಅದಿನ್ನು ಆಮೇಲೆ ಅದು ಮೋಸ್ಟ್ ಸೆಕ್ಯುಲರ್. 15 ಜನ ಕೂತಿದ್ರೆ 15 ಜಾತಿಯವರು ಇರ್ತಾರೆ. ಒಂದೇ ಜಾತಿಯವ್ರು ಇಬ್ರು ಇರೋದು ಕಷ್ಟ. ನೀವು ಕಣ್ಣಿಗೆ ಕಾಣೋ ಉದಾಹರಣೆ ಹೇಳೋದು ಮೊಹರಂ ಆಚರಣೆ ಒಳಗೆ ಕರ್ನಾಟಕದ ಯಾರು ಆವಾಗ ಒಂದು ಕ್ಷಣ ಆ ಭೇದ ಭಾವ ಇರೋದಿಲ್ಲ. ಮುಸಲ್ಮಾನರು ಇಲ್ಲದೆ ಇರುವ ಹಳ್ಳಿಗಳು ಕೂಡ ಮೊಹರಂ ಆಚರಿಸ್ತೀವಿ. ಇಲ್ಲ ನಮ್ಮ ನೆರೆಯ ಯಾರೊಬ್ಬನಿಗೆ ಗೊತ್ತಿಲ್ಲ, ನಿಮ್ಗೆಲ್ಲರೂ ಗೊತ್ತಿಲ್ಲ. ಅಂದ್ರೆ ಈ ಎಲ್ಲೋ ಒಂದು ಭರವಸೆಯ ತಂತುಗಳು ಇದೆ. ಅಥವಾ ಅದನ್ನ ಇನ್ನಷ್ಟು ಎನ್ಲೈಟ್ ಮಾಡ್ಬೇಕು. ಶಾಪುರದಲ್ಲಿ ಕೆಳಗಡೆ ಒಂದು ಮಠ ಇದೆ, ವೀರಶೈವ ಮಠ ಇದೆ, ಅದಕ್ಕೊಂದು ಮಠ ಇದೆ, ಮೇಲ್ಗಡೆ ದರ್ಗಾ ಇದೆ. ಆ ಥರ ತುಂಬಾ ಇದೆ. ಯುವಕರೇ ಹೆಚ್ಚಾಗಿ ಅವರಿಗೆ ತಮ್ಮ ಐಡೆಂಟಿಟಿನೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನಾವು ಯಾರು ಅಥವಾ ನಮ್ಗೇನಿದೆ, ನಮ್ಗೋದಕ್ಕೆ ಸಂಬಂಧ ಏನು, ಅಷ್ಟು ಆ ಮನಸ್ಸು ಅಷ್ಟು ಸೂಕ್ಷ್ಮವಲ್ಲ. ಬಟ್ ಅವರು ಈಗ ಒಂದು ವೆಪನ್ ಆಗಿ ಬಳಕೆ ಆಗ್ತಾರೆ. ಈ ಪೊಲಿಟಿಕಲ್ ಅಜೆಂಡಾ ಇದೆಯಲ್ಲ, ಇಡೀ ಭಾರತ ನಡೀತದೆ ಪೊಲಿಟಿಕಲ್ ಅಜೆಂಡಾ, ಒಂದು ಆಯುಧವಾಗಿ ಬಳಕೆ ಆಗ್ತಾ ಇದೆ. ಅದರ ಅರಿವೇ ಇಲ್ಲ ಅವರಿಗೆ. ಬಟ್ ಇದು ಹಿಂಗೆ ಬಿಟ್ಟರೆ ಬಹಳ ಅಪಾಯ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದಕ್ಷಿಣ ಕನ್ನಡದ ಉದಾಹರಣೆ ಎಲ್ಲಿ ಬೇಕಾದ್ರೆ ಉದಾಹರಿಸ್ಬೋದು. ಹೆಜ್ಜೆಗಿದೆ ಅದು ವೈಷಮ್ಯ. ಇಲ್ಲಿನೂ ಹಂಗ ಆಗಿಲ್ಲ. ಆಗದೇ ಇರೋ ಕಾರಣ ಇವೆಲ್ಲ ಇದಾವೆ. ಅಲ್ಲಿದ್ದು ಬೇರೆ ಪರಂಪರೆಗಳು, ಈ ಶ್ರಮಣಧಾರೆಗಳು, ಈ ನಾಗ ಪರಂಪರೆ, ಬೌದ್ಧ ಧಾರೆ ತುಂಬಾ ಪ್ರಮಾಣದಲ್ಲಿ. ನಾನು ಕರ್ನಾಟಕ ಮೊದಲನೇ ಸಾರಿ ಬೌದ್ಧ ಧರ್ಮ ಪ್ರವೇಶದಿಂದ ಕರಾವಳಿ ಬರ್ತಾರೆ, ಒರಿಸ್ಸಾಯಿಂದ ಬರ್ತಾರೆ ಬೌದ್ಧ ದಿಕ್ಕವರು. ಕರಾವಳಿಯಲ್ಲಿ ಫಸ್ಟ್ ಅವ್ರ ಕಾಲದಲ್ಲಿ ಇದ್ದಾರೆ. ಅವೆಲ್ಲ ಬಹಳ ದೊಡ್ಡ ಇದೆ. ಬಟ್ ಅದು ಆಮೇಲೆ ಅಲ್ಲಿನ ಸ್ಥಳೀಯ ದೇವತೆಗಳಿದಾವಲ್ಲ, ಭೂತ, ಪಂಜುರ್ಲಿ, ಅವೆಲ್ಲ ಹೆಚ್ಚು ಸೆಕ್ಯುಲರ್ ಆಗುತ್ತೆ ಆ ಆಚರಣೆಗಳು. ಆದ್ರೆ ಅದು ಎಷ್ಟು ಕೋಮು ಇದಾಗ್ಬಿಟ್ಟಿದೆ ಅಂದ್ರೆ, ಅದು ತುಂಬಾ ಈ ಕರಾವಳಿ ಮಲೆನಾಡು ತುಂಬಾ ಸುಂದರವಾಗಿರ್ತದೆ. ಆದ್ರೆ ಒಂದು ಪ್ರಾದೇಶಿಕ ಮೇಲುಮೈ ನೋಡೋ ಸೌಂದರ್ಯಕ್ಕೂ ನಿಜವಾದ ಸೌಂದರ್ಯ ನಾವು ಆಯಾ ಜನಗಳ ಸಾಮರಸ್ಯದ ಮೂಲಕ ಗುರುತಿಸ್ಬೇಕು. ಬಹಳ ದೊಡ್ಡ ಕಣಿವೆಗಳು, ದೊಡ್ಡ ಕಾಡು, ದೊಡ್ಡ ನದಿಗಳು ಅಲ್ಲ. ಎಲ್ಲಿ ಯಾವ ಜನ ಸಾಮರಸ್ಯದ ಬರ್ತಾರೆ ಅದೇ ಭೂಮಿಯಲ್ಲಿ ಅತ್ಯಂತ ಸೌಂದರ್ಯಯುತವಾದ ಸ್ಥಳ. ಆ ರೀತಿ ನೋಡಿ ನಮ್ಮ ಬಯಲುಸೀಮೆ, ನಮ್ಮ ಮಧ್ಯ ಕರ್ನಾಟಕ ಮತ್ತು ಕರ್ನಾಟಕದ ಮೇಲ್ಭಾಗಗಳು ಅವೆಲ್ಲ ಬಹಳ ಉಚ್ಛ್ರಾಯ ಒಂದು ಭಾವೈಕ್ಯತೆಯ ಸೋದರತ್ವದ ದೊಡ್ಡ ಪ್ರಮಾಣದಲ್ಲಿ ಬದುಕ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.